Hello and welcome to session number 33 of Direct Tracks to 4th semester BCom of Mangalore University. In the previous session, we have we have understood the concept of capital gain, that is the meaning of capital gain and what are the elements involved under capital gain. So now in this session we are going to learn types of capital gain, transfer of capital assets and transactions not regarded as transfer, and the differences between short term capital gain and long term capital gain. Types of capital gain. So you already know in the previous session I already explained what are the kinds of capital gain. There are two types. One is short term capital gain and the other one is long term capital gain. Short term capital gain refers to the capital gain arising on the sale or transfer of the short term capital assets. So likewise long term capital gain refers to the capital gain arising on the sale or transfer of the long term capital assets. ಸೊ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟನ್ನು ಸೇಲ್ ಮಾಡಿದರೆ ಅದರಿಂದ ಬರುವಂಥ ಲಾಭವನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ಅದುವೇ ಲಾಂಗ್ ಟರ್ಮ್ ಅಸೆಟನ್ನು ಸೇಲ್ ಮಾಡಿ ಬಂದ ಲಾಭವನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಟ್ರಾನ್ಸ್ಫರ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 47. ಟ್ರಾನ್ಸ್ಫರ್ ಇನ್ ರಿಲೇಷನ್ ಟು ಕ್ಯಾಪಿಟಲ್ ಅಸೆಟ್ಸ್ ಇನ್ಕ್ಲೂಡ್ಸ್. ಸೊ ಇಲ್ಲಿ ಟ್ರಾನ್ಸ್ಫರ್ ಅಂದರೆ ಏನಂತ ಅರ್ಥ? ಸೇಲ್ ಅಂತ ಅರ್ಥ. ಟ್ರಾನ್ಸ್ಫರ್ ಅಂದರೆ ಸೇಲ್ಸ್. ಈಗ ಯಾವುದನ್ನೆಲ್ಲ ನಾವು ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ ಅಂತ. ಸೊ ಟ್ರಾನ್ಸ್ಫರ್ ಇನ್ ರಿಲೇಷನ್ ಟು ಕ್ಯಾಪಿಟಲ್ ಅಸೆಟ್ ಇನ್ಕ್ಲೂಡ್ಸ್ ಫಸ್ಟ್ ಒನ್ ದ ಸೇಲ್, ಎಕ್ಸ್ಚೇಂಜ್ ಆರ್ ಸರೆಂಡರ್ ಆಫ್ ದ ಅಸೆಟ್ಸ್. ಸೊ ಯು ಆಲ್ರೆಡಿ ನೋ ಸೇಲ್ ಮೀನ್ಸ್ ಯು ಆರ್ ಸೆಲ್ಲಿಂಗ್ ಯುವರ್ ಪ್ರಾಪರ್ಟಿ, ಯುವರ್ ಕ್ಯಾಪಿಟಲ್ asset or property to somebody else for consideration. Exchange means you are exchanging a property X with property Y. ಒಂದು ಪ್ರಾಪರ್ಟಿಯನ್ನು ನಿಮ್ಮ ಹತ್ರ ಒಂದು ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ರಾಪರ್ಟಿ ಅಂತ ಇದ್ದರೆ ಮತ್ತೊಬ್ಬರ ಹತ್ರ ಇರುವಂಥ ವೈ ಪ್ರಾಪರ್ಟಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು ಆಗಿರ್ಬೋದು. ಸರೆಂಡರ್ ಆಫ್ ದ ಪ್ರಾಪರ್ಟಿ ಆರ್ ನಿಮ್ಮ ಎಕ್ಸ್ಚೇಂಜ್ ಆರ್ ಸರೆಂಡರ್ ಎರಡು ಕೂಡ ಸೇಮ್ ಇರುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ಕಂಪಲ್ಸರಿ ಅಕ್ವಿಸಿಷನ್ ಅಂಡರ್ ಎನಿ ಲಾ. What do you mean by compulsory acquisition? Who will acquire? Sometimes the central government may acquire the land for the construction of railway lanes, railway tracks. ಈಗ ಕೆಲವೊಮ್ಮೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ರೈಲ್ವೆ ಟ್ರ್ಯಾಕ್ ಮಾಡಲಿಕ್ಕೋಸ್ಕರ ಇರ್ಬೋದು, ಆರ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಎನಿ ಡ್ಯಾಮ್ಸ್ ಆರ್ ರೋಡ್ಸ್, ನ್ಯಾಷನಲ್ ಹೈವೇಸ್ ಆರ್ ಸ್ಟೇಟ್ ಹೈವೇಸ್. ಕೆಲವೊಮ್ಮೆ ಸೆಂಟ್ರಲ್ ಗೌರ್ಮೆಂಟು ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟು ಆಗಿರ್ಬೋದು, ರೈಲ್ವೆ ಟ್ರ್ಯಾಕ್ ಮಾಡಲಿಕ್ಕೋಸ್ಕರ ಜಾಗವನ್ನು ಅಕ್ವೈರ್ ಮಾಡ್ತಾರೆ. ಹಾಗೆಯೇ ಏನೋ ಈ ನ್ಯಾಷನಲ್ ಹೈವೇ ರೋಡ್ ಮಾಡಲಿಕ್ಕೋಸ್ಕರನೂ ಏನೋ ಜಾಗವನ್ನು ಅಕ್ವೈರ್ ಮಾಡ್ಕೋತಾರೆ ಕಂಪಲ್ಸರಿ ಆಗಿ. ಸೊ ಅವಾಗ ನಮಗೆ ಕಾಂಪನ್ಸೇಷನ್ ಕೊಡ್ತಾರೆ, ಅದನ್ನು ನಾವು ಸೇಲ್ ಅಂತ ಟ್ರೀಟ್ ಮಾಡ್ತೇವೆ. ಸೊ ದಟ್ ಈಸ್ ಅ ಕಂಪಲ್ಸರಿ ಅಕ್ವಿಸಿಷನ್ ಅಂಡರ್ ಎನಿ ಲಾ. ಥರ್ಡ್ ವಾಟ್ ರಿಲಿಂಕ್ವಿಶ್ಮೆಂಟ್ ಆರ್ ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ದ ರೈಟ್ಸ್ ದೇರ್ ಇನ್. So relinquishment or extinguishment means you are giving up your rights. ಸೊ ನಿಮ್ಮ ಪ್ರಾಪರ್ಟಿ ಮೇಲೆ ಇರುವಂಥ ನಿಮ್ಮ ರೈಟ್ಸನ್ನು ನೀವು ಬಿಟ್ಕೊಡ್ತಾ ಇದ್ದೀರಾ. ಸೊ ಬಿಟ್ಕೊಡುವಾಗ ಸುಮ್ಮನೆ ಯಾರು ಕೂಡ ಬಿಟ್ಕೊಡೋದಿಲ್ಲ, ಅದಕ್ಕೆ ಪ್ರತಿಫಲವಾಗಿ ಕನ್ಸಿಡರೇಷನ್ ಏನಾದರೆ ನಾವು ತಗೋತೀವಿ. ಸೊ ದಟ್ ಈಸ್ ಅ ರಿಲಿಂಕ್ವಿಶ್ಮೆಂಟ್ ಆರ್ ಎಕ್ಸ್ಟಿಂಗ್ವಿಶ್ಮೆಂಟ್. ದಟ್ ಮೀನ್ಸ್ ಯು ಆರ್ ಗಿವಿಂಗ್ ಅಪ್ ಯುವರ್ ರೈಟ್ಸ್. ದೆನ್ ಬೈ ಕಂಪಲ್ಸರಿ ಆಕ್ಷನಿಂಗ್ ಆಫ್ ದ ಪ್ರಾಪರ್ಟಿ ಬೈ ಲಾ for a considerations. Suppose you have taken a housing loan and you fail to repay the EMI. ಸೊ ಲೋನ್ ತೊಗೊಂಡಿದ್ದೀರಾ, ಹೌಸಿಂಗ್ ಲೋನ್ ತೊಗೊಂಡಿದ್ದೀರಾ, ಬಟ್ EMI ಅನ್ನು ನೀವು ರೀಪೇ ಮಾಡಲಿಕ್ಕೆ ಆಗ್ತಾ ಇಲ್ಲ, ರೀಪೇ ಮಾಡ್ತಾ ಇಲ್ಲ. ಸೊ ಅವಾಗ ಬ್ಯಾಂಕ್ ಏನು ಮಾಡುತ್ತೆ? ದೇ ಕಂಪಲ್ಸರಿಲಿ ವಾಟ್ ದೇ ವಿಲ್ ಅಕ್ವೈರ್ ಯುವರ್ ಅಸೆಟ್ಸ್ ಆರ್ ವಾಟ್ ಹೌಸ್. ಏನು ನಾವು ಮನೆಗೆ ಯಾವ ಪರ್ಟಿಕ್ಯುಲರ್ ಅಸೆಟಿಗೆ ಲೋನ್ ತೊಗೊಂಡಿದ್ದೀವಿ ಆ ಪರ್ಟಿಕ್ಯುಲರ್ ಅಸೆಟನ್ನು ಅವರು ಕಂಪಲ್ಸರಿಯಾಗಿ ತೊಗೋತಾರೆ. ಯಾರು? ಬ್ಯಾಂಕ್ ಅವರು. ಅದರ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ ಇರುತ್ತೆ. ಆನಂತರ ಅದನ್ನು ಅವರು ಆಕ್ಷನ್ ಮಾಡ್ತಾರೆ, ಹರಾಜಿಗೆ ಬಿಡ್ತಾರೆ. ಸೊ ಹರಾಜಿಗೆ ಬಿಟ್ಟು ಬಂದ ದುಡ್ಡನ್ನು ಅವ್ರು ತಗೋತಾರೆ. ಅಂದರೆ ಲೋನ್ ಎಷ್ಟು ಅಮೌಂಟ್ ಇದೆ ಅಷ್ಟು ತೊಗೊಂಡು ಬ್ಯಾಲೆನ್ಸ್ ಏನಾದರೂ ಅಮೌಂಟ್ ಇದ್ದರೆ ಅದನ್ನು ಮತ್ತೆ ನಮಗೆ ರೀಪೇ ಮಾಡ್ತಾರೆ. ದಟ್ ಈಸ್ ಅ ಕಂಪಲ್ಸರಿ ಆಕ್ಷನಿಂಗ್ ಆಫ್ ದ ಪ್ರಾಪರ್ಟಿ ಬೈ ಲಾ ಫಾರ್ ಎ ಕನ್ಸಿಡರೇಷನ್. Then the fifth one, the compulsory acquisition thereof under any law. So it is the same similar to second point.
ಸೊ ಇಟ್ ಈಸ್ ಅ ರಿಪೀಟೆಡ್ ಒನ್, ಅಲ್ಲಿ ಎರಡನೇ ಪಾಯಿಂಟ್ ರಿಪೀಟ್ ಆಗಿದೆ. Compulsory acquisition there under any law means same, the central government or state government, they may acquire your property for the construction of railway lane or for the construction of national highways and all. Then sixth one, conversion of capital asset into stock in trade. ಸೊ ಕೆಲವೊಮ್ಮೆ ಈ ಕ್ಯಾಪಿಟಲ್ ಅಸೆಟನ್ನು ಸ್ಟಾಕ್ ಇನ್ ಟ್ರೇಡ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಎಕರೆ ಜಾಗ ಇದೆ ಅಂತ ಇರಲಿ. ಆ ಜಾಗವನ್ನು ನಾನು ಏನು ಮಾಡ್ತೇನೆ ಅಂದರೆ ಸೈಟ್ ಮಾಡ್ತೇನೆ. 1 ಎಕರೆ ಜಾಗವನ್ನು ಎಲ್ಲ ಕೂಡ 30-40 ಸೈಟ್ ಮಾಡ್ತೇನೆ. ಸೈಟ್ ಮಾಡಿ ಆ ಸೈಟನ್ನು ನಾನು ಸೇಲ್ ಮಾಡ್ತೇನೆ. ಹಾಗೆ ಯಾವುದೇ ಪ್ರಾಪರ್ಟಿ, ಅಥವಾ ಈಗ ನನ್ನ ಹತ್ರ ಜ್ಯುವೆಲರಿ ಇದೆ, ಪ್ರೈವೇಟ್ ಮನೇಲಿ ಇಟ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾನೆ ಅಂತ ಇಟ್ಕೊಳ್ಳುವ. ಆಗ ನನ್ನ ಜ್ಯುವೆಲರಿಯನ್ನು ನಾನು ಶಾಪಿಗೆ ತೊಗೊಂಡೋಗಿ ಅದನ್ನ ಬಿಸ್ನೆಸ್ಸಲ್ಲಿ ಇಟ್ಟು ಸೇಲ್ ಮಾಡ್ತಾನೆ ಅಂತ ಇರಲಿ. ಸೊ ಆವಾಗ ಅದೇನಾಯಿತು, ಕ್ಯಾಪಿಟಲ್ ಅಸೆಟ್ ಸ್ಟಾಕ್ ಇನ್ ಟ್ರೇಡ್ ಆಗಿ ಕನ್ವರ್ಟ್ ಆಯಿತು. ಆ ಥರ ಕನ್ವರ್ಟ್ ಆದಾಗ ಅದನ್ನು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡ್ತೇವೆ. ದೆನ್ ಕನ್ವರ್ಷನ್ ಆಫ್ ಎ ಬಿಸ್ನೆಸ್ ಇಂಟು ಎ ಲಿಮಿಟೆಡ್ ಕಂಪನಿ. ಸೊ ನಾವೇನಾದರೆ ಬಿಸ್ನೆಸ್ ಮಾಡ್ತಾ ಇದ್ದರೆ ಆ ಬಿಸ್ನೆಸ್ಸನ್ನು ಕಂಪನಿಯಾಗಿ ಕನ್ವರ್ಟ್ ಮಾಡಿದ್ರೆ, ಜಾಯಿಂಟ್ ಸ್ಟಾಕ್ ಕಂಪನಿ ಕನ್ವರ್ಟ್ ಮಾಡಿದ್ರೆ, ಸೊ ಅದನ್ನು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡ್ತೇವೆ. ದೆನ್ ಏಯ್ತ್ ಒನ್, any transaction involving the following of a possession of any immovable property to be taken or retained in part performance of a contract. ಸೊ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ ಪೊಸೆಷನ್ ಆಫ್ ಎನಿ ಇಮ್ಮೂವೇಬಲ್ ಪ್ರಾಪರ್ಟಿ, ಇಮ್ಮೂವೇಬಲ್ ಪ್ರಾಪರ್ಟಿಯನ್ನು ಪೊಸಿಷನ್ ಮಾಡುವಂಥ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ ಆಗಿದ್ದರೆ ಅದೆಲ್ಲ ಕೂಡ ಟ್ರಾನ್ಸ್ಫರ್ ಅಂತಲೇ ಕನ್ಸಿಡರ್ ಮಾಡುವಂಥದ್ದು. ದೆನ್ ಎನಿ ಟ್ರಾನ್ಸಾಕ್ಷನ್ ವಿಚ್ ಹ್ಯಾಸ್ the effect of transferring or enabling the enjoyment of immovable property. once again same, ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನಲ್ಲಿ ಇಮ್ಮೂವೇಬಲ್ ಪ್ರಾಪರ್ಟಿಯ ಎಂಜಾಯ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ದರೆ, ಈಗ ನಾವು ನಮ್ಮಲ್ಲಿರುವಂಥ ಇಮ್ಮೂವೇಬಲ್ ಪ್ರಾಪರ್ಟಿಯನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿ ಅದರಿಂದ ಅವರು ಏನಾದರೂ ಎಂಜಾಯ್ ಮಾಡಿದರೆ ಅದಕ್ಕೆ ಪ್ರತಿಫಲವಾಗಿ ಹೇಗೂ ಏನಾದರೂ ಅವರು ಕೊಡ್ತಾರೆ. ಸೊ ಅದನ್ನು ಎಲ್ಲ ನಾವು ಟ್ರಾನ್ಸ್ಫರ್ ಅಂತಲೇ ಕನ್ಸಿಡರ್ ಮಾಡ್ತೇವೆ. ದೆನ್ ಟ್ರಾನ್ಸಾಕ್ಷನ್ ನಾಟ್ ರಿಗಾರ್ಡೆಡ್ ಆ್ಯಸ್ ಟ್ರಾನ್ಸ್ಫರ್. ಸೊ ಕೆಲವೊಂದು ಟ್ರಾನ್ಸಾಕ್ಷನ್ನ ಓನರ್ಶಿಪ್ ಚೇಂಜ್ ಆದರೂ ಬಟ್ ಅದನ್ನು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡಲ್ಲ. ಅದು ಯಾವುದಂತ ನೋಡುವ. ಇನ್ ದ ಫಾಲೋವಿಂಗ್ ಕೇಸಸ್, ದೋ ದೇರ್ ಈಸ್ ಎ ಚೇಂಜ್ ಆಫ್ ಓನರ್ಶಿಪ್ ಆಫ್ ದ ಕ್ಯಾಪಿಟಲ್ ಅಸೆಟ್, ಟ್ರಾನ್ಸಾಕ್ಷನ್ ಈಸ್ ನಾಟ್ ಟ್ರೀಟೆಡ್ ಆ್ಯಸ್ ಎ ಟ್ರಾನ್ಸ್ಫರ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಫಸ್ಟ್ ಒನ್, ಟ್ರಾನ್ಸ್ಫರ್ ಆಫ್ ಅಸೆಟ್ ಆನ್ ದ ಟೋಟಲ್ ಆರ್ ಪಾರ್ಷಿಯಲ್ ಪಾರ್ಟಿಷನ್ ಆಫ್ ಎ ಫ್ಯಾಮಿಲಿ. ಕೆಲವೊಮ್ಮೆ ಅಸೆಟನ್ನು ಫ್ಯಾಮಿಲಿ ಅಸೆಟನ್ನು ಏನು ಪಾರ್ಟಿಷನ್ ಮಾಡ್ತಾರೆ, ಭಾಗ ಮಾಡ್ತಾರೆ. ಸೊ ಭಾಗ ಮಾಡಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಒಂದೊಂದು ಪಾಲನ್ನು ಕೊಡ್ತಾರೆ. ಸೊ ಆ ರೀತಿ ಕೊಟ್ಟಂಥ ಏನು ಪಾಲು ಕೊಟ್ಟಿರ್ತಾರಲ್ಲ ಫ್ಯಾಮಿಲಿಯಲ್ಲಿ, ಅದೇನು ಸೇಲ್ಸ್ ಅಲ್ಲ, ಟ್ರಾನ್ಸ್ಫರ್ ಅಲ್ಲ. ದೆನ್ ಅಸೆಟ್ ಟ್ರಾನ್ಸ್ಫರ್ಡ್ ಅಂಡರ್ ಅ ವಿಲ್ ಆರ್ ಗಿಫ್ಟ್ ಆರ್ ಟು ಆ್ಯನ್ ಇರ್ರಿವೋಕೇಬಲ್ ಟ್ರಸ್ಟ್. ಎಸ್, ಅಸೆಟ್ ಟ್ರಾನ್ಸ್ಫರ್ಡ್ ಅಂಡರ್ ಎ ವಿಲ್ ಆರ್ ಗಿಫ್ಟ್ ಆರ್ ಟು ಆ್ಯನ್ ಇರ್ರಿವೋಕೇಬಲ್ ಟ್ರಸ್ಟ್. ಕೆಲವೊಮ್ಮೆ ನೋಡಿ, ಈಗ ತಂದೆ ವಿಲ್ ಬರೆದಿಟ್ಟಿರ್ತಾರೆ, ನನ್ನ ಮರಣದ ನಂತರ ಆಸ್ತಿಯು ನನ್ನ ಮಗನಿಗೆ ಹೋಗಬೇಕು ಅಂತ ಅಥವಾ ಮಗಳಿಗೆ ಹೋಗಬೇಕು ಅಂತ. ಸೊ ಹಾಗಾಗಿ ಏನು ವಿಲ್ ಬರೆದಿರ್ತಾರಲ್ಲ, ಸೊ ಅದು ಕೂಡ ಅಷ್ಟೇ, ಅದೇನು ಟ್ರಾನ್ಸ್ಫರ್ ಅಲ್ಲ. ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ಸ್ ಇನ್ ಕೈಂಡ್ ಆಫ್ ಎ ಕಂಪನಿ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಆನ್ ಇಟ್ಸ್ ಲಿಕ್ವಿಡೇಷನ್. ಸೊ ಕೆಲವೊಮ್ಮೆ ಕಂಪನಿ ಲಾಸಲ್ಲಿದ್ದಾಗ ಅಥವಾ ಕಂಪನಿ ಯಾವುದೇ ಒಂದು ಕಾರಣ ಇಟ್ಕೊಂಡು ಕಂಪನಿ ಕ್ಲೋಸ್ ಮಾಡಿದಾಗ ಆವಾಗ ಕಂಪನಿಯಲ್ಲಿ ಇದ್ದಂಥ ಎಲ್ಲ ಅಸೆಟ್ಸನ್ನು ಸೇಲ್ ಮಾಡಬೇಕಾಗುತ್ತೆ. ಸೇಲ್ ಮಾಡಿ ಬಂದ ಹಣವನ್ನು ಯಾರು ನಮ್ಮ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದು ಟ್ರಾನ್ಸ್ಫರ್ ಅಂತ ಟ್ರೀಟ್ ಮಾಡಲ್ಲ. ದೆನ್ ಅಸೆಟ್ ಅಕ್ವೈರ್ಡ್ ಬೈ ವೇ ಆಫ್ ಸಕ್ಸೆಷನ್ ಆರ್ ಇನ್ಹೆರಿಟೆನ್ಸ್. ಕೆಲವೊಮ್ಮೆ ಅದೇ ಏನು ನಮ್ಮ ತಾತನಿಂದ ತಂದೆಗೆ, ತಂದೆಯಿಂದ ಮಗನಿಗೆ ಅಸೆಟ್ಸ್ ಏನು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ನೋಡಿ. ಅಂದರೆ ಫ್ಯಾಮಿಲಿ ಆಸ್ತಿ ನಮಗೆ ಬರ್ತಾ ಇರ್ತದಲ್ಲ ಇನ್ಹೆರಿಟೆನ್ಸಿಂದ, ಮುಂಚೆಯಿಂದನೂ ಫ್ಯಾಮಿಲಿಯಿಂದ ಒಬ್ಬರಿಂದ ಒಬ್ಬರಿಗೆ ಅಸೆಟ್ ಹೆಸರು ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಈಗ ನನ್ನ ಅಜ್ಜಂದು ಪ್ರಾಪರ್ಟಿ ತಂದೆಗೆ ಬಂದಿರುತ್ತೆ, ತಂದೆ ಪ್ರಾಪರ್ಟಿ ನನಗೆ ಬರುತ್ತೆ, ಆ ಥರ. ಸೊ ಆ ರೀತಿ ಬಂದ ಅಸೆಟ್ ಯಾವುದು ಕೂಡ ಟ್ರಾನ್ಸ್ಫರ್ ಅಲ್ಲ. ದೆನ್ ಟ್ರಾನ್ಸ್ಫರ್ ಆಫ್ ಅಸೆಟ್ ಬೈ ಎ ಹೋಲ್ಡಿಂಗ್ ಕಂಪನಿ ಟು ಎ ಹೋಲಿ ಓನ್ಡ್ ಸಬ್ಸಿಡರಿ ಕಂಪನಿ ಆರ್ ಇನ್ ಇಂಡಿಯಾ ಆರ್ ವೈಸ್ ವರ್ಸ. ಸೊ ಯಾವುದಾರೆ ಈಗ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಟ್ರಾನ್ಸಾಕ್ಷನ್ ಕೂಡ ಟ್ರಾನ್ಸ್ಫರ್ ಅಲ್ಲ. ದೆನ್ ಟ್ರಾನ್ಸ್ಫರ್ ಆಫ್ ಅಸೆಟ್ ಬೈ ಆ್ಯನ್ ಅಮಾಲ್ಗಮೇಟಿಂಗ್ ಕಂಪನಿ ಟು ಎನ್ ಅಮಾಲ್ಗಮೇಟೆಡ್ ಕಂಪನಿ. ಕೆಲವೊಮ್ಮೆ ಅಮಾಲ್ಗಮೇಷನ್ ಆಗುತ್ತೆ, ಎರಡು ಕಂಪನಿ
ಎ ಮತ್ತು ಬಿ ಕಂಪೆನಿ ಎರಡೂ ಸೇರಿ ಸಿ ಕಂಪೆನಿ ಅಂತ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅದು ಕೂಡ ಟ್ರಾನ್ಸ್ಫರ್ ಅಂತ ಟ್ರೀಟ್ ಮಾಡಲ್ಲ. ದೆನ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಬೈ ಎ ಶೇರ್ ಹೋಲ್ಡರ್ಸ್ ಆಫ್ ದ ಅಮಾಲ್ಗಮೇಟಿಂಗ್ ಕಂಪನೀಸ್ ಇನ್ ಎಕ್ಸ್ಚೇಂಜ್ ಫಾರ್ ದ ಶೇರ್ಸ್ ಆಫ್ ಎ ಅಮಾಲ್ಗಮೇಟೆಡ್ ಕಂಪನಿ. ಸೇಮ್ ಈ ಅಮಾಲ್ಗಮೇಷನ್ ಆಗುವ ಸಂದರ್ಭದಲ್ಲಿ ಒಂದು ಎರಡು ಕಂಪನಿಯು ಅಮಾಲ್ಗಮೇಟ್ ಆಗಿ ಮೂರನೇ ಕಂಪನಿಯಾಗಿ ಉದ್ಭವ ಆಗುತ್ತೆ. ಆ ಸಂದರ್ಭದಲ್ಲಿ ಶೇರ್ ಹೋಲ್ಡರ್ಸ್ ಶೇರ್ಸನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಓಲ್ಡ್ ಕಂಪನಿಯಿಂದ ನ್ಯೂ ಕಂಪನಿಗೆ. ಅದು ಕೂಡ ಅಷ್ಟೇ ಟ್ರಾನ್ಸ್ಫರ್ ಅಲ್ಲ. ದೆನ್ ಟ್ರಾನ್ಸ್ಫರ್ ಆಫ್ ದ ಕ್ಯಾಪಿಟಲ್ ಅಸೆಟ್ ಬೀಯಿಂಗ್ ಎನಿ ವರ್ಕ್ ಆಫ್ ಆರ್ಟಿಸ್ಟಿಕ್ ಆರ್ ಆರ್ಕಿಯಾಲಜಿಕಲ್ ಆರ್ಟ್ ಸೈಂಟಿಫಿಕ್ ಕಲೆಕ್ಷನ್ ಬುಕ್ ಎಕ್ಸೆಟ್ರಾ ಟು ದ ಗೌರ್ಮೆಂಟ್ ಆರ್ ಯೂನಿವರ್ಸಿಟಿ ಆರ್ ಟು ಎ ನ್ಯಾಷನಲ್ ಮ್ಯೂಸಿಯಂ ಎಕ್ಸೆಟ್ರಾ. ಈಗ ಯಾವುದಾದ್ರೆ ನಮ್ಮಲ್ಲಿ ಇದ್ದಂಥ ಒಂದು ಆರ್ಟಿಸ್ಟಿಕ್ ಆಗಿರ್ಬೋದು ಅಥವಾ ಆರ್ಕಿಯಾಲಜಿಕಲ್ ಆಗಿರ್ಬೋದು, ಸೈಂಟಿಫಿಕ್ ಕಲೆಕ್ಷನ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ನಾವು ಇದನ್ನು ಏನಾದರೆ ಗೌರ್ಮೆಂಟ್ ಅಥವಾ ಯೂನಿವರ್ಸಿಟಿ ಅಥವಾ ನ್ಯಾಷನಲ್ ಮ್ಯೂಸಿಯಮ್ಗೆ ಕೊಟ್ಟರೆ ಅದು ಟ್ರಾನ್ಸ್ಫರ್ ಆಗಲ್ಲ. ದೆನ್ ಎನಿ ಟ್ರಾನ್ಸ್ಫರ್ ಬೈ ವೇ ಆಫ್ ಕನ್ವರ್ಷನ್ ಆಫ್ ಡಿಬೆಂಚರ್ ಸ್ಟಾಕ್ ಆರ್ ಡೆಪಾಸಿಟ್ ಸರ್ಟಿಫಿಕೇಟ್ ಇನ್ ಎನಿ ಫಾರ್ಮ್ ಆಫ್ ಎ ಕಂಪನಿ ಇನ್ ಟು ಶೇರ್ಸ್ ಆರ್ ಡಿಬೆಂಚರ್ ಆಫ್ ದಟ್ ಕಂಪನಿ. ಈಗ ಡಿಬೆಂಚರ್ಸ್ ಶೇರ್ಸ್ ಅಂತೆಲ್ಲ ಕೇಳಿರ್ತೀರಲ್ಲ, ಡಿಬೆಂಚರ್ ಅಂದರೆ ಸಾಲಪತ್ರ. ಕೆಲವೊಮ್ಮೆ ಡಿಬೆಂಚರ್ಸನ್ನು ಕಂಪನಿಯವ್ರು ಏನು ಮಾಡ್ತಾರೆ ಅಂದರೆ ಡಿಬೆಂಚರ್ಗೆ ಶೇರ್ಸನ್ನು ಪರಿವರ್ತನೆ ಮಾಡಿ ಕೊಡ್ತಾರೆ, ಕನ್ವರ್ಟ್ ಮಾಡಿ ಕೊಡ್ತಾರೆ. ಈಗ ನಿಮ್ಮ ಹತ್ರ ಡಿಬೆಂಚರ್ಸ್ ಇದ್ದರೆ ಆ ಡಿಬೆಂಚರನ್ನು ಶೇರ್ಸ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಈ ರೀತಿ ಕನ್ವರ್ಟ್ ಮಾಡಿದಾಗ ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ತುಂಬ ಇಂಪಾರ್ಟೆಂಟ್ ಇದು. 8 ಮಾರ್ಕ್ಸ್ಗೆ ಪ್ರತಿ ವರ್ಷ ಬಂದೇ ಬರುತ್ತೆ. ಫಸ್ಟ್ ಒನ್, long-term capital gain arises from the transfer of a long-term capital asset. Short-term capital gain arises from the transfer of a short-term capital asset. Second one, while computing the long-term capital gain, the cost of acquisition and the cost of improvement are indexed. Indexed ನೋಡಿ, ಇದು ತುಂಬ ಇಂಪಾರ್ಟೆಂಟ್. ನಾವು ಲಾಂಗ್-ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡುವಾಗ ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಬರುತ್ತೆ, ಅದು ಎರಡನ್ನೂ ಕೂಡ ಇಂಡೆಕ್ಸ್ ಮಾಡ್ತೇವೆ. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಯಾವುದೇ ರೀತಿಯಾದಂಥ ಇಂಡೆಕ್ಸೇಷನ್ ಇರುವುದಿಲ್ಲ. ನೋ ಸಚ್ ಇಂಡೆಕ್ಸೇಷನ್ ಈಸ್ ದೇರ್ ಇನ್ ರೆಸ್ಪೆಕ್ಟ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಥರ್ಡ್ ಒನ್, ವೆನ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಈಸ್ acquired before 1/4/2001, the fair market value as on 1/4/2001 or the original cost of acquisition, whichever is beneficial, is considered. No such option is applicable in respect of short-term capital gain. Next, fourth one, exemption under section 54, 54EC and 54F are available in respect of long-term capital gain. No exemption is available in respect of short-term capital gain where the asset related to those specified under section 54, 54EC and 54F. Long-term capital gains are taxed at a lower rate of 20%. Long-term capital gain from a securities above rupees 1 lakh is taxed at 10%. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿರುತ್ತಲ್ಲ, ಅದೆಲ್ಲದಕ್ಕೆ ಕೂಡ ಫ್ಲ್ಯಾಟ್ ರೇಟ್ 20%. ಅದುವೇ ಯಾವುದು ಸೇಲ್ ಆಫ್ ಸೆಕ್ಯೂರಿಟೀಸ್, ಶೇರ್ಸ್ ಮತ್ತು ಸೆಕ್ಯೂರಿಟಿ ಸೇಲ್ ಮಾಡಿ 1 ಲಕ್ಷಕ್ಕಿಂತ ಜಾಸ್ತಿ ಲಾಭ ಬಂದರೆ ಅದರ ಮೇಲೆ 10% ಟ್ಯಾಕ್ಸ್. ಅದೇ ಸೇಲ್ ಆಫ್ ಸೆಕ್ಯೂರಿಟಿ 1 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಎಕ್ಸೆಂಪ್ಟ್ ಆಗುತ್ತೆ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದೆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಆರ್ ಟ್ಯಾಕ್ಸ್ಡ್ ಅಟ್ ದ ಯೂಶುವಲ್ ರೇಟ್ಸ್ ಅಲಾಂಗ್ ವಿತ್ ಅದರ್ ಇನ್ಕಮ್ಸ್. ಇದು ನಾರ್ಮಲ್ ರೇಟಲ್ಲಿ ಚಾರ್ಜ್ ಆಗುತ್ತೆ. ಲಾಸ್ಟ್ ಒನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್ ಈಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 subsection 38 up to rupees 1 lakh provided the sale of such securities is entered into a recognized stock exchange and securities transaction tax has been paid. Then short-term capital gain arising from transfer of securities is taxed at the rate of 15% provided the sale is entered into a recognized stock exchange. Thank you.